Hi everyone, welcome to Business Studies class by Don Bosco PU College Chitradurga. In this session, we shall discuss about the new chapter, that is seventh chapter of your Business Studies, first year Business Studies. ಇವತ್ತು ಈ ಸೆಷನ್ ಅಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ, 7ನೇ ಚಾಪ್ಟರ್, ದಟ್ ಈಸ್ ಫಾರ್ಮೇಷನ್ ಆಫ್ ಎ ಕಂಪನಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಜಸ್ಟ್ ಒಂದು ಬ್ರೀಫ್ ಇಂಟ್ರಡಕ್ಷನ್ ಕೊಟ್ಟಿದ್ದೆ, ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಏನಾದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಓಕೆ ಫೈನ್. ಹೇಳಿದ ಪ್ರಕಾರ ಈ ಚಾಪ್ಟರ್ಲಿ ಈ ಸೆಷನ್ನಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಈ ಚಾಪ್ಟರ್ ಹೆಸರು ಫಾರ್ಮೇಷನ್ ಆಫ್ ಎ ಕಂಪನಿ, 7ನೇ ಚಾಪ್ಟರ್. ಓಕೆ ಫೈನ್. ಏನಿದು ಫಾರ್ಮೇಷನ್ ಆಫ್ ಎ ಕಂಪನಿ, ಮೀನಿಂಗ್ ಆಫ್ ಫಾರ್ಮೇಷನ್ ಆಫ್ ಕಂಪನಿ ನೋಡೋಣ ಫಸ್ಟ್. ಓಕೆನಾ? ಆ ಹೆಸರಲ್ಲೇ ಇರೋ ಪ್ರಕಾರ ಫಾರ್ಮೇಷನ್ ಆಫ್ ಎ ಕಂಪನಿ ಅಂದ್ರೆ ಜಸ್ಟ್ ಒಂದು ಕಂಪನಿನ ಫಾರ್ಮ್ ಮಾಡೋದಷ್ಟೇ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಕಂಪನಿನ ಫಾರ್ಮ್ ಮಾಡೋದು ಅಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ, ಫಾರ್ಮ್ ಮಾಡೋದು ಆ ಥರ ಹೇಳಿದಷ್ಟು ಈಸಿ ಅಲ್ಲ. ಫಸ್ಟು ವಿ ಹ್ಯಾವ್ ಟು ಐಡೆಂಟಿಫೈ ದ ಐಡಿಯಾ, ಅಂದರೆ ಯಾವ ಐಡಿಯಾ ವರ್ಕೌಟ್ ಆಗುತ್ತೆ, ಯಾವ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ, ಯಾವ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇಲ್ಲ, ಯಾವ ಪ್ರಾಡಕ್ಟ್ಗೆ ಪ್ರಾಫಿಟ್ ಸಿಗ್ಬೋದು, ಯಾವ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋಕ್ಕೆ ನನ್ನ ಹತ್ರ ಕ್ಯಾಪಿಟಲ್ ಇದೆ, ಯಾವ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋಕ್ಕೆ ಟೆಕ್ನಾಲಜಿ ಅವೈಲಬಿಲಿಟಿ ಇದೆ, ಯಾವ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಟೆಕ್ನಾಲಜಿ ಅವೈಲಬಿಲಿಟಿ ಇಲ್ಲ. ಓಕೆ, ಯಾವ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎಂಪ್ಲಾಯೀಸ್ ಅವೈಲೇಬಲ್ ಇದ್ದಾರೆ, ಯಾವ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡೋಕ್ಕೆ ಎಂಪ್ಲಾಯೀಸ್ ಅವೈಲೇಬಲ್ ಇಲ್ಲ. ಓಕೆನಾ? ಈ ಥರ ಫ್ಯಾಕ್ಟರ್ಸ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಐಡಿಯಾನ ಫಿಕ್ಸ್ ಮಾಡಿ, ಓಕೆ, ಡಿಸೈಡ್ ಮಾಡಿ, ಒಂದು ಪ್ರಾಡಕ್ಟ್ನ ಇಲ್ಲ ಒಂದು ಬಿಸ್ನೆಸ್ನ ಡಿಸೈಡ್ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕು. ಅದ್ರ ಕಡೆಗೆ ಸೋ ಮೆನಿ ಲೀಗಲ್ ಡಾಕ್ಯುಮೆಂಟ್ಸ್ ವಿ ನೀಡ್ ಟು ಅರೇಂಜ್. ಓಕೆ, ಅದನ್ನೆಲ್ಲ ಅರೇಂಜ್ ಮಾಡಿ ಆದಮೇಲೆ ಏನು ಮಾಡಬೇಕು, ನಾವು ಇನ್ಕಾರ್ಪೊರೇಷನ್ ಮಾಡಿಸ್ಬೇಕು. ಅಂದರೆ ಸೇಮ್ ಡಾಕ್ಯುಮೆಂಟ್ಸ್ ಏನು ರಿಜಿಸ್ಟ್ರೇಷನ್ಗೆ ಅರೇಂಜ್ ಮಾಡಿದ್ವಿ ಅದೇ ಡಾಕ್ಯುಮೆಂಟ್ಸ್ನ ಇನ್ಕಾರ್ಪೊರೇಷನ್ ಅಪ್ಲಿಕೇಶನ್ ಜೊತೆಗೂ ಫೈಲ್ ಮಾಡಬೇಕಾಗುತ್ತೆ. ಅವಾಗ ಇನ್ಕಾರ್ಪೊರೇಷನ್ ಸಿಗುತ್ತೆ, ಅಂದರೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಇದೆಲ್ಲ ಮುಂದೆ ನೋಡ್ತಾ ಹೋಗೋಣ. ವಾಟ್ ಈಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಇನ್ಕಾರ್ಪೊರೇಷನ್, ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ವಿ ನೀಡ್ ಟು ಸಬ್ಮಿಟ್, ಇದೆಲ್ಲ ನೋಡ್ತಾ ಹೋಗೋಣ. ದೆನ್ ಇನ್ನೊಂದು ರಿಜಿಸ್ಟ್ರೇಷನ್ ಆದಮೇಲೆ ಆಮೇಲೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ತಗೊಂಡಿದ ತಕ್ಷಣ ಅಲ್ಲಿಗೆ ಮುಗಿಯಲ್ಲ. ದ ಮೇನ್ ಪಾರ್ಟ್ ಕಮ್ಸ್ ದೇರ್. ಏನಂದ್ರೆ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ಅಂದ್ರೆ ಕ್ಯಾಪಿಟಲ್ ಅರೇಂಜ್ ಮಾಡಬೇಕು ನೀವು. ಓಕೆ ಫೈನ್. ಪಬ್ಲಿಕ್ ಕಂಪನಿ ಆದರೆ ಪಬ್ಲಿಕ್ ಇಂದ ಅವ್ರ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿ ಕ್ಯಾಪಿಟಲ್ ಅರೇಂಜ್ ಮಾಡೋ ಫೆಸಿಲಿಟಿ ಇದೆ. ಇಫ್ ಯುವರ್ ಕಂಪನಿ ಇಸ್ ಪಬ್ಲಿಕ್ ಒನ್, ಅಂದ್ರೆ ಪಬ್ಲಿಕ್ ಕಂಪನಿ ಇದ್ರೆ ಅದನ್ನ ಸಿಂಪಲ್ ಆಗಿ ಪಬ್ಲಿಕ್ಗೆ ಇಶ್ಯೂ ಮಾಡಿ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಫಾರ್ ದ್ಯಾಟ್ ವಿ ನೀಡ್ ಟು ಫಾಲೋ ಮೆನಿ ಪ್ರೊಸೀಜರ್. ಇದೆಲ್ಲ ಅಂದರೆ ಆಲ್ಮೋಸ್ಟ್ 3 ಸ್ಟೆಪ್ಸ್ ಇದೆ ಕಂಪನಿನ ಫಾರ್ಮ್ ಮಾಡೋದಕ್ಕೆ. ಇಷ್ಟೊತ್ತು ಹೇಳಿದ್ನಲ್ಲ, ಅದೆಲ್ಲ ಒಂದು 3 ಸ್ಟೆಪ್ಪಲ್ಲೇ ಏನಾಗುತ್ತೆ, ಸ್ಕ್ವೀಸ್ ಇನ್ ಆಗ್ಬಿಡುತ್ತೆ. ಏನಂದ್ರೆ ಫಸ್ಟ್ ಒಂದು ಪ್ರಮೋಷನ್, ಇನ್ಕಾರ್ಪೊರೇಷನ್, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್. ಈ 3 ಸ್ಟೆಪ್ ಮಾಡಿಬಿಟ್ರೆ ಒಂದು ಕಂಪನಿ ಫಾರ್ಮ್ ಆಗ್ಬಿಡುತ್ತೆ. ಓಕೆನಾ? ಫೈನ್, ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ. ಈಗ ಜಸ್ಟ್ ನಿಮಗೊಂದು ಐಡಿಯಾ ಸಿಕ್ಕಿದ್ರೆ ಸಾಕು. ಇನ್ನು ಮುಂದೆ ನಾವು ಸ್ಟೆಪ್ ಬೈ ಸ್ಟೆಪ್ ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋದಾಗ ನಿಮಗೆ ವಾಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ಫಾರ್ಮೇಷನ್ ಆಫ್ ಎ ಕಂಪನಿ ಅಂತ ಗೊತ್ತಾಗುತ್ತೆ. ಓಕೆನಾ? ಈಗ ಒಂದು ಜಸ್ಟ್ ಐಡಿಯಾ ಸಿಗ್ತಾ ಈಗ ಫಾರ್ಮೇಷನ್ ಆಫ್ ಎ ಕಂಪನಿ ಅಂದ್ರೆ. ಓಕೆ, ಈಗ we shall discuss about promotion of a company. ಅಂದ್ರೆ this is the first step. ಅಲ್ಲಿ ಫಸ್ಟ್ ಮುಂಚೆ ಹೇಳಿರೋ ಪ್ರಕಾರ ಫಾರ್ಮೇಷನ್ ಆಫ್ ಎ ಕಂಪನಿ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 major category or 3 major parts. The first one is, what is the first one? Promotion. The second one, incorporation. The third one is ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್. ಈ 3 ಸ್ಟೆಪ್ ಇದೆ. ಈಗ ನಾವು
ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಪ್ರಮೋಷನ್ ಆಫ್ ಎ ಕಂಪನಿ. ಓಕೆ, ಫಸ್ಟ್ ಒನ್. ಇಲ್ಲಿ ಪ್ರಮೋಷನ್ ಆಫ್ ಎ ಕಂಪನಿ ಅದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಮೋಟರ್? As you all know, promotion of a company can be done by a promoter, right? Promoter ಮಾಡ್ತಾನೆ promotion of a company. ಓಕೆನಾ? ಈಗ ಫಸ್ಟ್ ನಮಗೆ ಗೊತ್ತಾಗಬೇಕಾದದ್ದು ಏನಂದ್ರೆ ಪ್ರಮೋಟರ್ ಅಂದ್ರೆ ಯಾರು ಅಂತ ನೋಡ್ಕೋಬೇಕು. ಓಕೆನಾ? ಈಗ ಫಸ್ಟ್ ಪ್ರಮೋಟರ್ ಆಫ್ ಎ ಕಂಪನಿ ಅಂದ್ರೆ ಒಂದು ಐಡಿಯಾನ ಡೆವಲಪ್ ಮಾಡಿ, ಅಂದ್ರೆ ಯಾವ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಇಲ್ಲ ಯಾವ ಸರ್ವಿಸ್ನ ನಾವು ಪ್ರೊಡಕ್ಷನ್ ಮಾಡಿ ಕಸ್ಟಮರ್ಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ, ಆಫ್ಟರ್ ಕನ್ಸಿಡರಿಂಗ್ ಆಲ್ ದ ಪ್ರಾಬ್ಲಮ್ಸ್ ಅಂಡ್ ಅಡ್ವಾಂಟೇಜಸ್ ಎಲ್ಲ ಕನ್ಸಿಡರ್ ಮಾಡಿ ಆದ್ಮೇಲೆ ಎಂಪ್ಲಾಯೀಸ್ ಸಿಗ್ತಾರಾ ಇಲ್ವಾ, ಮನಿ ಸಿಗುತ್ತಾ ಇಲ್ವಾ, ಟೆಕ್ನಾಲಜಿ ಅವೈಲೇಬಲ್ ಇದೆಯಾ ಇಲ್ವಾ, ದೆನ್ ಸೋ ಮೆನಿ ಫ್ಯಾಕ್ಟರ್ಸ್, ಪ್ರಾಫಿಟಬಲ್ ಆಗಿದೆಯಾ ಇಲ್ವಾ, ಲಾಸ್ ಆಗೋ ಚಾನ್ಸಸ್ ಇದೆಯಾ ಅಂತ ಮೆನಿ ಪಾಸಿಬಿಲಿಟೀಸ್ ಅನ್ನೆಲ್ಲ, ಅಂದರೆ ಫೀಸಿಬಿಲಿಟೀಸ್ನೆಲ್ಲ ನೋಡಿ ಒಂದು ಐಡಿಯಾ ಡೆವಲಪ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದು, ಅಂದರೆ ಅದ್ರ ಕಡೆಗೆ ನಡೆಯೋದು. ಅದ್ರ ಕಡೆಗೆ ನಡೆಯೋದಂದ್ರೆ ಒಂದು ಪ್ರಾಡಕ್ಟ್ನ ಡಿಸೈಡ್ ಮಾಡಿ, ಅವರ ಒಂದು ಐಡಿಯಾನ ಡಿಸೈಡ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಆ ರಿಜಿಸ್ಟ್ರೇಷನ್ಗೆ ಏನೇನು ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಬೇಕು, ಇನ್ಕಾರ್ಪೊರೇಷನ್ಗೆ ಬೇಕಾದ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಬೇಕು, ಕ್ಯಾಪಿಟಲ್ನ ಅರೇಂಜ್ ಮಾಡಬೇಕು. ಇದನ್ನೆಲ್ಲ ಮಾಡೋರೇ ಪ್ರಮೋಟರ್ ಆಫ್ ಎ ಕಂಪನಿ ಅಂತ ಕರೀತಾರೆ. ಓಕೆನಾ? ಅಂದ್ರೆ ಇದನ್ನೆಲ್ಲ ಮಾಡೋನೇ ಪ್ರಮೋಟರ್. ಒಂದು ಐಡಿಯಾನ ಡೆವಲಪ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋನೇ ಯಾರು? ಪ್ರಮೋಟರ್ ಅಂತ ಕರಿತೀವಿ. ಓಕೆನಾ? ಈಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವಾಗ ನಾವು ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್, ಈಗ ಮುಂದೆ ಜಸ್ಟ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತೀವಿ ನಾವು ಫಂಕ್ಷನ್ಸ್ ಅಂದ್ರೆ ಪ್ರಮೋಟರ್ ಏನೇನು ಕೆಲಸ ಮಾಡ್ತಾನೆ ಅಂತ. ಅವಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಷ್ಟು ಹೇಳಿದ್ನಲ್ಲ ನಾನು, ಪ್ರಮೋಟರ್ ಅಂದ್ರೆ ಒಂದು ಐಡಿಯಾನ ಡೆವಲಪ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಅಂದ್ರೆ ಕಾರ್ಯರೂಪಕ್ಕೆ ತರೋನೇ ಪ್ರಮೋಟರ್ ಅಂತ ಹೇಳಿದ್ದೆ. ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವಾಗ ಪ್ರಮೋಟರ್ ಏನ್ ಕೆಲಸ ಮಾಡ್ತಾನೆ ಅಂತ ನೋಡ್ತೀವಲ್ಲ ಅವಾಗ. ಓಕೆನಾ? ಫಸ್ಟ್ ಸ್ಟೆಪ್ ಯಾವುದು? ಪ್ರಮೋಷನ್ ಆಫ್ ಎ ಕಂಪನಿ. ಯಾವ್ದ್ರಲ್ಲಿ? ಫಾರ್ಮೇಶನ್ ಆಫ್ ಎ ಕಂಪನಿಯಲ್ಲಿ 3 ಸ್ಟೆಪ್ ಇದೆ, ಅದರಲ್ಲಿ ಫಸ್ಟ್ ಸ್ಟೆಪ್ ಇದು. ಓಕೆನಾ? ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್ ನೋಡೋಣ. ಈಗ ಪ್ರಮೋಟರ್ ಮೀನಿಂಗ್ ನೋಡಿದ್ವಿ, ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ನಾವು ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್ ಅಂದ್ರೆ ಪ್ರಮೋಟರ್ ಅನ್ನೋನು ಏನೇನ್ ಕೆಲಸ ಮಾಡ್ತಾನೆ ಅಂತ ನೋಡೋಣ. ಓಕೆನಾ? ಫಸ್ಟ್ ಕೆಲಸ ಏನ್ ಮಾಡ್ತಾನೆ ಅಂದ್ರೆ ವಾಟ್ ಇಸ್ ದ ಫಸ್ಟ್ ವರ್ಕ್ ಡನ್ ಬೈ ಪ್ರಮೋಟರ್ ಇಸ್ ಐಡೆಂಟಿಫಿಕೇಶನ್ ಆಫ್ ಬಿಸ್ನೆಸ್ ಆಪರ್ಚುನಿಟಿ. ಅಂದ್ರೆ ಬಿಸ್ನೆಸ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡ್ತಾನೆ ಇವನು. ಓಕೆನಾ? ಬಿಸ್ನೆಸ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡ್ತಾನೆ. ಹೇಗೆ ಐಡೆಂಟಿಫೈ ಮಾಡ್ತಾನೆ? ನಾವು ಮುಂಚೆನೇ ಮೀನಿಂಗ್ ಅಲ್ಲಿ ಹೇಳಿದ ಪ್ರಕಾರ ಎಲ್ಲ ಪಾಸಿಬಿಲಿಟೀಸ್ ನೋಡ್ಬೇಕಾಗುತ್ತೆ. ಈ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗದಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ಅಂದ್ರೆ ಯಾವ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ, ಯಾವ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇಲ್ಲ, ಯಾವ ಪ್ರಾಡಕ್ಟ್ ಇಂದ ನನಗೆ ಪ್ರಾಫಿಟ್ ಬರ್ಬೋದು, ಯಾವ ಪ್ರಾಡಕ್ಟ್ಗೆ ಟಾರ್ಗೆಟೆಡ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಓಕೆನಾ? ಯಾವ ಪ್ರಾಡಕ್ಟ್ನ ಟಾರ್ಗೆಟೆಡ್ ಕಸ್ಟಮರ್ಸ್ಗೆ ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಇದೆ, ಯಾವ ಪ್ರಾಡಕ್ಟ್ಗೆ ಪ್ರೊಡಕ್ಷನ್ ಮಾಡೋದಕ್ಕೆ ನನಗೆ ನಾಲೆಜ್ ಇದೆ. ಇದನ್ನೆಲ್ಲ ನೋಡಿ, ಈ ಪಾಸಿಬಿಲಿಟೀಸ್ನೆಲ್ಲ ನೋಡಿ ಒಂದು ಬಿಸ್ನೆಸ್ ಆಪರ್ಚುನಿಟಿನ ಐಡೆಂಟಿಫೈ ಮಾಡಬೇಕಾಗುತ್ತೆ, ಅಂದ್ರೆ ಗುರುತಿಸಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ನನ್ನ ಮೈಂಡ್ ಹೊಳಿತು, ಇಲ್ಲ ಕನ್ಸಲ್ ಬಂತು, ನಾನು ಯಾರೊಬ್ಬ ಫ್ರೆಂಡ್ ಹೇಳ್ದ, ಸೊ ಆ ಪ್ರಾಡಕ್ಟ್ನ ಆ ಬಿಸ್ನೆಸ್ನ ನಾನು ಮಾಡ್ತೀನಿ ಅಂದ್ರೆ ದಟ್ ಮೇ ನಾಟ್ ಬಿ ಆಲ್ವೇಸ್ ಸಕ್ಸಸ್ಫುಲ್. ಓಕೆನಾ? ಯಾವ ಪ್ರಾಡಕ್ಟ್ಗೆ ಟಾರ್ಗೆಟೆಡ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ, ಯಾವ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಯಾವ ಪ್ರಾಡಕ್ಟ್ ಕಸ್ಟಮರ್ಸ್ಗೆ ಬೈಯಿಂಗ್ ಕೆಪಾಸಿಟಿ ಜಾಸ್ತಿ ಇದೆ, ಯಾವ ಪ್ರಾಡಕ್ಟ್ಗೆ ಏನು ಕಾಂಪಿಟೇಷನ್ ಕಮ್ಮಿ ಇದೆ, ಯಾವ ಪ್ರಾಡಕ್ಟ್ಗೆ ಪ್ರೊಡಕ್ಷನ್ ಮಾಡೋ ನಾಲೆಜ್ ನನಗಿದೆ. ಸೊ ಇದನ್ನೆಲ್ಲ ಈ ಪಾಸಿಬಿಲಿಟೀಸ್ನೆಲ್ಲ ನೋಡಿಕೊಂಡು ನಾನು ಒಂದು ಬಿಸ್ನೆಸ್ ಐಡಿಯಾನ ಡೆವಲಪ್ ಮಾಡ್ತೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ ತಗೊಳ್ರಿ. ಏನ್ ಎಕ್ಸಾಂಪಲ್ ಅಂದ್ರೆ ನಾನು ಈ ಪಾಸಿಬಿಲಿಟೀಸ್ನೆಲ್ಲ ನೋಡಿ ಆದ್ಮೇಲೆ
ಗಾರ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಸೇಮ್ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಯಾವ್ದದು? ಗಾರ್ಮೆಂಟ್ ಬಿಸ್ನೆಸ್ ನ ಡಿಸೈಡ್ ಮಾಡೋಣ. ಓಕೆನಾ? ಫಸ್ಟ್ ಸ್ಟೆಪ್ ಈಸ್ ಓವರ್. ವಾಟ್ ಇಸ್ ದ ಸೆಕೆಂಡ್ ಸ್ಟೆಪ್? ಏನಿದು ಸೆಕೆಂಡ್ ಸ್ಟೆಪ್? ಏನ್ ಮಾಡ್ತಾನೆ ಪ್ರಮೋಟರ್ ಅಂದ್ರೆ ಫೀಸಿಬಿಲಿಟಿ ಸ್ಟಡಿ ಮಾಡ್ತಾನೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫೀಸಿಬಿಲಿಟಿ ಸ್ಟಡಿ ಅಂದ್ರೆ ಪಾಸಿಬಿಲಿಟಿ ಸ್ಟಡಿ ಅಷ್ಟೇ. ಇದು ಸಾಧ್ಯ ಆಗುತ್ತಾ ಇಲ್ವಾ ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ಇದು ಸಾಧ್ಯ ಆಗುತ್ತಾ ಇಲ್ವಾ, ಓಕೆನಾ? ನನಗೆ ದುಡ್ಡು ಅರೇಂಜ್ ಮಾಡಕ್ ಆಗುತ್ತಾ ಇಲ್ವಾ ಅಂದ್ರೆ ಫೀಸಿಬಿಲಿಟಿ ಸ್ಟಡಿ ಅಷ್ಟೇ. ಇದರಲ್ಲಿ ಎಷ್ಟು ಟೈಪ್ ಬರುತ್ತೆ ನೋಡೋಣ. ಫೀಸಿಬಿಲಿಟಿ ಸ್ಟಡಿಯಲ್ಲಿ ಅಂದ್ರೆ ಪಾಸಿಬಿಲಿಟಿ ಸ್ಟಡಿನಲ್ಲಿ ನಾವು 3 ಸ್ಟಡೀಸ್ ಮಾಡ್ತೀವಿ. ಒಂದನೇದು ಟೆಕ್ನಾಲಜಿಕಲ್, ಫಿನಾನ್ಷಿಯಲ್ ಅಂಡ್ ಎಕನಾಮಿಕ್ ಅಂತ 3 ಸಬ್ ಪಾಯಿಂಟ್ಸ್ ಬರ್ತವೆ. ಇದರಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ ನೋಡ್ರಿ, ಓಕೆನಾ? ಇದು ಸೆಕೆಂಡ್ ಪಾಯಿಂಟ್ ಅಲ್ಲಿ ಇದೀವಿ ನಾವು. ಈಗ ಇದರಲ್ಲಿ ಸಬ್ ಪಾಯಿಂಟ್ಸ್ ನೋಡೋಣ. ಫಸ್ಟ್ ಪಾಸಿಬಿಲಿಟಿ ಸ್ಟಡಿನಲ್ಲಿ ನಾನು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡ್ತೀನಿ, ಅಂದ್ರೆ ಟೆಕ್ನಿಕಲ್ ಪಾಸಿಬಿಲಿಟಿ ನೋಡ್ತೀನಿ. ಅಂದ್ರೆ ಇಲ್ಲಿ ನಾನು ಏನ್ ಚೆಕ್ ಮಾಡ್ತೀನಿ ಅಂದ್ರೆ ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋ ಪ್ರಾಡಕ್ಟ್ಗೆ ಮಷಿನರೀಸ್ ಸಿಗುತ್ತಾ, ನನಗೆ ಟೆಕ್ನಾಲಜಿಕಲ್ ಅಂದ್ರೆ ಈ ಪ್ರಾಡಕ್ಟ್ ಸಂಬಂಧಪಟ್ಟ ಟೆಕ್ನಿಕಲ್ ನಾಲೆಜ್ ಇದೆಯಾ ನನಗೆ, ಇಲ್ಲ ನನಗೆ ನನ್ನ ಟೆಕ್ನಿಕಲ್ ನಾಲೆಜ್ ಇರೋರು ಹೆಲ್ಪ್ ಮಾಡ್ತಾರಾ, ಇಲ್ಲ ನಾನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕಾದ ಮಷಿನರೀಸ್ ಇಲ್ಲೇ ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಬೇರೆಲ್ಲೋ ದೂರ ಅವೈಲಬಿಲಿಟಿ ಇದೆ, ಇಲ್ಲಿ ಯಾವ ಸರೌಂಡಿಂಗ್ ಅಲ್ಲಿ ಆ ಮಷಿನರಿ ಸಿಗೋದಿಲ್ಲ ಅಂದ್ರೆ ಎಲ್ಲೋ ಬೇರೆ ಕಡೆಯಿಂದ ಮಷಿನರೀಸ್ ತರಿಸ್ಕೋಬೇಕು. ಅವಾಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತೆ ಅದನ್ನ ಹ್ಯಾಂಡಲ್ ಮಾಡೋ ಎಂಪ್ಲಾಯೀಸ್ ಇಲ್ಲಿ ಸಿಗೋದು ಡೌಟು. ಆ ಥರ ಇದ್ದಾಗ ಏನಾಗುತ್ತಂದ್ರೆ ನಾನು ಈ ಐಡಿಯಾನ ಇಲ್ಲೇ ಡ್ರಾಪ್ ಮಾಡಬೇಕಾಗುತ್ತೆ. ಅದೇನು ಗಾರ್ಮೆಂಟ್ ಬಿಸ್ನೆಸ್ ಮಾಡಬೇಕು ಅಂತಿದ್ನಲ್ಲ, ಐಡಿಯಾನ ಅಲ್ಲೇ ಡ್ರಾಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ ಗಾರ್ಮೆಂಟ್ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ನನಗಿಲ್ಲಿ ಗಾರ್ಮೆಂಟ್ ಬಿಸ್ನೆಸ್ ಮಾಡೋದಕ್ಕೆ ಮಷಿನರೀಸ್ ಅವೈಲಬಿಲಿಟಿ ಇಲ್ಲ ಅಂತ ತಿಳ್ಕೊಳ್ಳಿ. ಚಿತ್ರದುರ್ಗ, ಹಿರಿಯೂರು ಈ ಸರೌಂಡಿಂಗ್ ಅಲ್ಲಿ ಅವೈಲಬಿಲಿಟಿ ಇಲ್ಲ, ಬೇರೆಲ್ಲೋ ನಾರ್ತ್ ಸೈಡ್ ತರಿಸ್ಬೇಕು. ಅವಾಗ ನನಗೆ ಲಾಸ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಲ್ಲ ಹಾಕೋದಕ್ಕೆ. ಆ ಸಿಚುವೇಶನ್ ಏನ್ ಮಾಡ್ತೀನಿ, ಐಡಿಯಾನ ಡ್ರಾಪ್ ಮಾಡ್ಬಿಡ್ತೀನಿ. ಟೆಕ್ನಿಕಲ್ ಫೀಸಿಬಿಲಿಟಿ ಇಲ್ಲ ಅಂತ, ಓಕೆನಾ? ಅಂದ್ರೆ ಪಾಸಿಬಿಲಿಟಿ ಇಲ್ಲ ಅಂತ, ಓಕೆನಾ? ಯು ಗಾಟ್ ದ ಪಾಯಿಂಟ್ ರೈಟ್? ಅಂದ್ರೆ ಮಷಿನರೀಸ್ ಅವೈಲಬಿಲಿಟಿ ಇಲ್ಲ, ಬೇರೆಲ್ಲೋ ದೂರದಿಂದ ತರಿಸ್ಕೋಬೇಕು. ಆ ಮಷಿನರೀಸ್ನ ಯೂಸ್ ಮಾಡೋ ವಾಟ್ ಇಸ್ ದಟ್ ಎಂಪ್ಲಾಯೀಸ್ ನಮಗೆ ಸಿಗೋದಿಲ್ಲ ಇಲ್ಲಿ ಎಲ್ಲ ಸುತ್ತಮುತ್ತ. ಸೊ ಹಾಗಾಗಿ ನಾನು ಈ ಐಡಿಯಾನ ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ಫಿನಾನ್ಷಿಯಲ್ ಫೀಸಿಬಿಲಿಟಿ, ಇದು ಎರಡನೇದು. ಆ ದುಡ್ಡು ಆ ಹೆಸರಲ್ಲೇ ಇದೆ, ದುಡ್ಡು ಅರೇಂಜ್ ಆಗುತ್ತಾ ನನಗಷ್ಟೇ. ಅಂದ್ರೆ ನಾನು ಈ ಗಾರ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೆ ಒಂದು 10 ಕೋಟಿ ಬೇಕು ಅಂತ ತಿಳ್ಕೊಳ್ಳಿ. ನನ್ನ ಕೈಯಲ್ಲಿ ಆಗದೆ ಬೇರೆ 5 ಕೋಟಿ, ಇಲ್ಲ 1 ಕೋಟಿ 2 ಕೋಟಿ ಅಷ್ಟೇ. 10 ಕೋಟಿ ಇಸ್ ಹ್ಯೂಜ್ ಅಮೌಂಟ್ ಫಾರ್ ಮೀ. ಈ ಸಂದರ್ಭದಲ್ಲಿ ನಾ ಏನ್ ಮಾಡಬೇಕಾಗುತ್ತೆ, ಐಡಿಯಾನ ಡ್ರಾಪ್ ಮಾಡಬೇಕಾಗುತ್ತೆ, ಓಕೆನಾ? ಇಲ್ಲ ಗಾರ್ಮೆಂಟ್ ಬಿಸ್ನೆಸ್ಗೆ ಜಸ್ಟ್ 1 ಕೋಟಿ ಇದ್ರೆ ಬೇಜಾನ್ ಆಯ್ತು, ನನ್ನ ಕೈಲಿ 1 ಕೋಟಿ ಓಕೆ, ಇಟ್ ಈಸ್ ಮ್ಯಾನೇಜಬಲ್, ಅಡ್ಜಸ್ಟ್ ಆಗುತ್ತೆ, ನಾನು ಅರೇಂಜ್ ಮಾಡ್ತೀನಿ ಕ್ಯಾಪಿಟಲ್ನ, ಬಂಡವಾಳನ ಅರೇಂಜ್ ಮಾಡಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ? ನನಗೆ ಬೇಕಾದಷ್ಟು ಸೋರ್ಸಸ್ ಇದೆ, ಬ್ಯಾಂಕಿಂದ, ಪೇರೆಂಟ್ಸ್ ಇಂದ, ಫ್ರೆಂಡ್ಸ್ ಇಂದ, ಪ್ರೈವೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ನಾನು ಅರೇಂಜ್ ಮಾಡ್ತೀನಿ, ಓಕೆ ನನ್ನ ಕೈಲಿ ಆಗುತ್ತೆ ಅಂತ ಆದಾಗ ನಾನು ಐಡಿಯಾನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಆಗಲ್ಲ ಅಂದಾಗ ನಾನು ಐಡಿಯಾನ ಡ್ರಾಪ್ ಮಾಡಬೇಕಾಗುತ್ತೆ. ಒಂದನೇದು ಟೆಕ್ನಿಕಲ್ ಫೀಸಿಬಿಲಿಟಿ ನೋಡಿದ್ವಿ, ಫಿನಾನ್ಷಿಯಲ್ ಫೀಸಿಬಿಲಿಟಿ ನೋಡಿದ್ವಿ. ಮೂರನೇದು ಏನಂದ್ರೆ ಎಕನಾಮಿಕ್ ಫೀಸಿಬಿಲಿಟಿ. ಅಂದ್ರೆ ಸಿಂಪಲ್ ಆಗಿ ಕೇಳ್ಕೊಡಿ, ನಾನು ಡಿಸೈಡ್ ಮಾಡಿರೋ ಪ್ರಾಜೆಕ್ಟ್ ಇಂದ ಇಲ್ಲ ಬಿಸ್ನೆಸ್ ಇಂದ ನನಗೆ ಪ್ರಾಫಿಟ್ ಇದೆಯಾ ಇಲ್ವಾ, ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ನ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲ ನನಗೆ ಮಷಿನರೀಸ್ ಬೇರೆಲ್ಲೂ ತರಿಸ್ಕೋಬೇಕು, ಅಲ್ಲಿ ದುಡ್ಡು ವೇಸ್ಟ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ. ಎಂಪ್ಲಾಯೀಸ್ ನ ಬೇರೆ ಎಲ್ಲಿಂದನೂ ಕರ್ಸ್ಕೋಬೇಕು, ಇಲ್ಲೇನು ಸಿಗೋದಿಲ್ಲ, ಅದು ದುಡ್ಡು ವೇಸ್ಟ್ ಆಗುತ್ತೆ. ಫೈನ್, ಯಾಕಂದ್ರೆ ಅವ್ರಿಗೆ ಇಲ್ಲಿ ಅಕಾಮಿಡೇಷನ್ ಎಲ್ಲ ಕೊಡಬೇಕು, ಅದು ದುಡ್ಡು ವೇಸ್ಟ್. ಇಲ್ಲ ಇಲ್ಲಿ ಕಸ್ಟಮರ್ಸ್ ತುಂಬಾ ಕಮ್ಮಿ ಇದ್ದಾರೆ ನಾನು ಡಿಸೈಡ್ ಮಾಡಿರೋ ಪ್ರಾಡಕ್ಟ್ಗೆ, ಅಲ್ಲೂ ಲಾಸ್ ಆಗೋ ಚಾನ್ಸಸ್ ಇದೆ. ಇಲ್ಲ ನಾನು ಡಿಸೈಡ್ ಮಾಡಿರೋ ಪ್ರಾಡಕ್ಟ್ಗೆ ಕಾಂಪಿಟೇಟರ್ಸ್ ತುಂಬಾ ಇದ್ದಾರೆ ಇಲ್ಲಿ ಈ ಸರೌಂಡಿಂಗ್ಸ್ ನಲ್ಲಿ, ಸೊ ಅಲ್ಲೂ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಈ ತರ ಇದ್ದಾಗ ನಾನು ಐಡಿಯಾನ ಅಲ್ಲೇ ಡ್ರಾಪ್ ಮಾಡಬೇಕಾಗುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಡಿಸೈಡ್ ಮಾಡಿರೋ ಪ್ರಾಜೆಕ್ಟ್ ಇಂದ ಇಲ್ಲ ಬಿಸ್ನೆಸ್ ಐಡಿಯಾದಿಂದ ನನಗೆ ಪ್ರಾಫಿಟ್ ಇದೆಯಾ ಇಲ್ವಾ,
ದಟ್ಸ್ ಆಲ್. ಈಗ ಥರ್ಡ್ ಪಾಯಿಂಟ್, ಈ ಕಲರ್ ಚೇಂಜ್ ಆಯ್ತು ನೋಡ್ರಿ ಇಲ್ಲಿ ಪಾಯಿಂಟ್ ಇದ್ದು. ಥರ್ಡ್ ಪಾಯಿಂಟ್ ನೋಡೋಣ, ನೇಮ್ ಅಪ್ರೂವಲ್. ನೇಮ್ ಅಪ್ರೂವಲ್ ಏನಿದು ಸರ್? ನೇಮ್ ಅಪ್ರೂವಲ್ ಆ ಹೆಸರಲ್ಲೇ ಇದೆ, ನಾವು ನಮ್ಮ ಕಂಪನಿಗೆ ಬೇಕಾದ 3 ಹೆಸರನ್ನ ಹುಡುಕಬೇಕು. ಓಕೆ, ರಿಜಿಸ್ಟ್ರಾರ್ ಹತ್ರ ಏನ್ ಮಾಡಬೇಕು? ರಿಜಿಸ್ಟರ್ ಮಾಡಿಸ್ಕೋಬೇಕು ನಿಮ್ಮ ಕಂಪನಿಗೆ. ಫಾರ್ ಎಕ್ಸಾಂಪಲ್ ನವೀನ್ ಇಂಡಸ್ಟ್ರೀಸ್, ಸ್ಟೀಲ್ ಇಂಡಸ್ಟ್ರೀಸ್ ಅಂತ ಇಡಬೇಕು ಅಂತ ತಿಳ್ಕೊಳ್ಳಿ. ಅದು ಯಾರೋ ಬೇರೆಯವ್ರು ಇಟ್ಟಿರ್ತಾರೆ ನವೀನ್ ಸ್ಟೀಲ್ ಇಂಡಸ್ಟ್ರಿ ಅಂತ. ಅವಾಗ ನೆಕ್ಸ್ಟ್ ಆಲ್ಟರ್ನೇಟಿವ್ ನೀವು 3 ಕೊಟ್ಟಿರ್ತಾರೆ, ಎರಡನೇ ಹೆಸರನ್ನ ಚೂಸ್ ಮಾಡ್ತಾರೆ. ಯಾರು? ರಿಜಿಸ್ಟ್ರಾರ್. ಯಾರು? ರಿಜಿಸ್ಟ್ರಾರ್ ಅಂದ್ರೆ ರಿಜಿಸ್ಟರ್ ಮಾಡೋ ಆಫೀಸರ್. ಎರಡನೇ ಹೆಸರು ಯಾರೋ ಒಬ್ರು ಇಟ್ಕೊಂಡಿದ್ದಾರೆ, ಅರುಣ್ ಸ್ಟೀಲ್ ಇಂಡಸ್ಟ್ರಿ ಅಂತ ಇಟ್ಟಿದ್ದಾರೆ, ಅದು ಇಟ್ಕೊಂಡಿದ್ದಾರೆ. ಥರ್ಡ್ ಒನ್ ಹೋಗ್ತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್? ಸೊ ಈ ತರ ಸಿಮಿಲರ್ ಹೆಸರು ಇರಬಾರದು. ಯು ಗಾಟ್ ದ ಪಾಯಿಂಟ್ ರೈಟ್? ಒಂದೇ ಹೆಸರು ಎರಡೆರಡು ಕಂಪನಿ ಇಟ್ಕೊಳ್ಳೋಕೆ ಅವರು ಪರ್ಮಿಷನ್ ಕೊಡೋದಿಲ್ಲ. ಈ ತರ ಸಿಮಿಲರ್ ಹೆಸರುಗಳು ಇದ್ದಾಗ ಏನ್ ಮಾಡ್ತಾರೆ? ನೆಕ್ಸ್ಟ್ ಹೆಸರನ್ನ ಚೂಸ್ ಮಾಡ್ಕೊಂತಾರೆ. ಅಂದ್ರೆ ನೀವೇ ಚೂಸ್ ಮಾಡಬೇಕು. 3 ಹೆಸರನ್ನ ಸಬ್ ರಿಜಿಸ್ಟ್ರಾರ್ಗೆ ನೀವು ಕೊಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಹೆಸರು ಯಾರು ಇಟ್ಕೊಂಡಿಲ್ಲ ಅಂದ್ರೆ ಅದನ್ನೇ ಚೂಸ್ ಮಾಡ್ತಾರೆ. ಫಸ್ಟ್ ಹೆಸರು ಯಾರಾದ್ರೂ ಇಟ್ಕೊಂಡಿದ್ರೆ, ನವೀನ್ ಸ್ಟೀಲ್ ಇಂಡಸ್ಟ್ರಿ ಯಾರೋ ಒಬ್ರು ಇಟ್ಕೊಂಡಿದ್ರು, ನೆಕ್ಸ್ಟ್ ನೀವು ಅರುಣ್ ಅಂತ ಕೊಟ್ಟಿರ್ತೀರ, ಅರುಣ್ ಅಂತ ಚೂಸ್ ಮಾಡ್ತಾರೆ ಅಷ್ಟೇ. ಓಕೆನಾ? ಅದನ್ನ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಕೊಟ್ಟು ಈ ಹೆಸರನ್ನ ಅಪ್ರೂವ್ ಮಾಡಿಸ್ಕೋಬೇಕಾಗುತ್ತೆ. ಓಕೆ, ಅವರು ಪರ್ಮಿಷನ್ ಕೊಡ್ತಾರೆ, ಓಕೆ ಅಪ್ರೂವ್ಡ್ ಅಂತ. ಓಕೆ, ಗಾಟ್ ದ ಪಾಯಿಂಟ್ ರೈಟ್? ಇದು 3ನೇ ಸ್ಟೆಪ್ ಆಯ್ತು. ಅಂದ್ರೆ 3ನೇ ಫಂಕ್ಷನ್ ಯಾರ್ದು? ಪ್ರಮೋಟರ್ದು. 4ನೇದೇನು? ಫಿಕ್ಸಿಂಗ್ ಅಪ್ ಸಿಗ್ನೇಚರೀಸ್ ಟು ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅಂದ್ರೆ ಇದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಇದೊಂದು ಡಾಕ್ಯುಮೆಂಟ್ ಅಷ್ಟೇ. ಇದರಲ್ಲಿ ನಮ್ಮ ಕಂಪನಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು? ಸೋಪ್ ಪ್ರೊಡಕ್ಷನ್ ಮಾಡೋದಕ್ಕ, ಆಯಿಲ್ ಪ್ರೊಡಕ್ಷನ್ ಮಾಡೋದಕ್ಕ, ಬೂಟ್ ಪ್ರೊಡಕ್ಷನ್ ಮಾಡೋದಕ್ಕ, ಬ್ಯಾಗ್ ಪ್ರೊಡಕ್ಷನ್ ಮಾಡೋದಕ್ಕ ಅಂತ ಡಿಸೈಡ್ ಹಾಕಿರ್ತೀವಿ. ಡೀಟೇಲ್ ಹೇಳ್ತಾ ಹೋಗ್ತೀನಿ ನಾನು. ಓಕೆ, ಇದ್ರಲ್ಲಿ ಏನೇನು ಇರುತ್ತೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಮುಂದೆ ನೆಕ್ಸ್ಟ್ ಕ್ಲಾಸ್ನಲ್ಲೇ. ನೆಕ್ಸ್ಟ್ ಇಮಿಡಿಯೇಟ್ ಕ್ಲಾಸಲ್ಲಿ ಬರುತ್ತೆ, ಇಲ್ಲ ಈ ಕ್ಲಾಸಲ್ಲೇ ಬರ್ಬೋದು. ಓಕೆನಾ? ನೋಡೋಣ. ಈ ಚಾಪ್ಟರ್ ಅಲ್ಲೇ ಕರೀತಾರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ಒಂದು ಡಾಕ್ಯುಮೆಂಟ್ ಅಂತ ನೆನ್ಪಿಟ್ಕೊಂಡ್ರೆ, ಆ ಡಾಕ್ಯುಮೆಂಟ್ ಅಲ್ಲಿ ಮುಖ್ಯವಾದ ಏನಿರುತ್ತೆ? ನಿಮ್ಮ ಕಂಪನಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಇರುತ್ತೆ ಅಷ್ಟೇ. ಇದಕ್ಕೆ ಸೈನ್ ಮಾಡೋರ್ನ ಅರೇಂಜ್ ಮಾಡಬೇಕಾಗುತ್ತೆ. ಓಕೆನಾ? ಯೂಶಲಿ ಇದಕ್ಕೆ ಸೈನ್ ಮಾಡೋರು ಯಾರು ಇರ್ತಾರೆ ಅಂದ್ರೆ ಕಂಪನಿ ಡೈರೆಕ್ಟರ್ಸ್ ಇರ್ತಾರೆ. ಓಕೆನಾ? ಕಂಪನಿ ಡೈರೆಕ್ಟರ್ಸೇ ಇದಕ್ಕೆ ಸೈನ್ ಮಾಡ್ತಾರೆ. ಅದಕ್ಕೆ ಡೈರೆಕ್ಟರ್ಸ್ ನ ಅರೇಂಜ್ ಮಾಡಬೇಕಾಗುತ್ತೆ. ಸುಮ್ಮನೆ ಫೋರ್ಸಿಬಲ್ ಎಲ್ಲ ಅವರೇ ವಾಲಂಟಿಯರ್ ಆಗಿ ಬರಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನೆಕ್ಸ್ಟ್ ಫಂಕ್ಷನ್ ಏನ್ ಮಾಡ್ತಾನೆ ಅಂದ್ರೆ 5ನೇ ಫಂಕ್ಷನ್, ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್. ಇದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಮಿಸ್ ಆಗಿದೆ, ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸ್. ಏನಿದು ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ ಅಂದ್ರೆ? ಇದಕ್ಕಿಂತ ಮುಂಚೆ 5ನೇ ಫಂಕ್ಷನ್ ಏನಂದ್ರೆ ಈ ಬ್ಯಾಂಕರ್ಸ್, ಬ್ರೋಕರ್ಸ್ ಅಂಡ್ ಅಂಡರ್ ರೈಟರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಬೇಕಾಗುತ್ತೆ. ಈ ಬ್ಯಾಂಕರ್ಸ್ ಏನಕ್ಕೆ, ಬ್ರೋಕರ್ಸ್ ಏನಕ್ಕೆ ಅಂತ ನೋಡೋಣ. ಈ ಶೇರ್ಸ್ ಇಶ್ಯೂ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ನಾವು ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಮಾಡ್ತೀವಿ. ಅವಾಗ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋಕೆ ಬ್ಯಾಂಕರ್ಸ್ ಬೇಕಾಗುತ್ತೆ. ಈ ಶೇರ್ಸ್ ನ ಮಾರೋದಕ್ಕೆ ಜನರಿಗೆ ಕನ್ವಿನ್ಸ್ ಮಾಡಿ, ತಗೊಳ್ರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಪ್ರಾಫಿಟಬಲ್ ಅಂತ ಕನ್ವಿನ್ಸ್ ಮಾಡಿ ಮಾರೋದಕ್ಕೆ ಬ್ರೋಕರ್ಸ್ ಬೇಕಾಗುತ್ತೆ. ಅಂಡರ್ ರೈಟರ್ಸ್ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಓಕೆನಾ? ಮುಂದೆ ಆ ಶೇರ್ಸ್ ಬಗ್ಗೆ ಬಂದಾಗ ಹೇಳ್ತೀನಿ. ಬ್ಯಾಂಕರ್ಸ್ ಶೇರ್ಸ್ ಗೆ ಇಶ್ಯೂ ಮಾಡಬೇಕಾಗಿರೋ, ನಾವು ಇಶ್ಯೂ ಮಾಡಿರ್ತೀವಿ ಅಪ್ಲಿಕೇಶನ್ ಫಾರ್ಮ್. ಹೇಗೆ ನೀವು ಅಡ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಮಾಡಿರ್ತೀವಿ, ಅದೇ ತರ ಶೇರ್ಸ್ ತಗೊಳ್ಳೋದಕ್ಕೂ ಅಪ್ಲಿಕೇಶನ್ ಫಾರ್ಮ್ ಇಶ್ಯೂ ಮಾಡ್ತೀವಿ. ಅದಕ್ಕೆ ಬೇಕಾದಂತ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬ್ಯಾಂಕರ್ಸ್ ಬೇಕಾಗ್ತಾರೆ. ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾರೋದಕ್ಕೆ, ನಿಮ್ಮ ಶೇರ್ಸ್ ನ ಮಾರೋದಕ್ಕೆ, ಜನರನ್ನ ಕನ್ವಿನ್ಸ್ ಮಾಡಿ ನಿಮ್ಮ ಶೇರ್ಸ್ ನ ಮಾರೋದಕ್ಕೆ ಬ್ರೋಕರ್ಸ್ ಬೇಕಾಗ್ತಾರೆ. ಓಕೆನಾ? ಸೊ ಅಪ್ಲಿಕೇಶನ್ ಫಾರ್ಮ್ ದುಡ್ಡು ತೊಗೊಳೋದಕ್ಕೆ ಬ್ಯಾಂಕರ್ಸ್, ಶೇರ್ಸ್ ನ ಮಾರೋದಕ್ಕೆ ಬ್ರೋಕರ್ಸ್, ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು. ಇದು 5ನೇ ಫಂಕ್ಷನ್. ನೆಕ್ಸ್ಟ್ ಲಾಸ್ಟ್ ಫಂಕ್ಷನ್ ಏನಂದ್ರೆ ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್. ಅಂದ್ರೆ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ, ಇನ್ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡೋದು ಪ್ರಮೋಟರ್ದು ಕೆಲಸ. ಓಕೆನಾ? ಈಗ ಈ ಡೀಟೇಲ್ ನೋಡ್ತಾ ಹೋಗೋಣ. ಏನೇನ್ ಡಾಕ್ಯುಮೆಂಟ್ಸ್ ಇವ್ರು ರೆಡಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿಗೆ ಪ್ರಮೋಟರ್ಸ್ ಫಂಕ್ಷನ್ಸ್ ಮುಗೀತು. ಓಕೆನಾ? 6 ಫಂಕ್ಷನ್ಸ್ ಮಾಡ್ತಾರೆ. ಈಗ 6ನೇ ಫಂಕ್ಷನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆನಾ? ಇನ್ನು ಮುಗುದಿಲ್ಲ. ಆಕ್ಚುಲಿ 6 ಪಾಯಿಂಟ್ ಇರೋದು. ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ನಲ್ಲ, ಏನೇನು ಡಾಕ್ಯುಮೆಂಟ್ಸ್ ಅಂತ ನೋಡ್ತಾ ಹೋಗೋಣ. ಕಲರ್ ಚೇಂಜ್ ಆಗಿದೆ.
ನೋಡೋಣ ಏನೇನು ಡಾಕ್ಯುಮೆಂಟ್ಸ್ ಅಂತ ನೋಡೋಣ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಬಿ ಸಬ್ಮಿಟೆಡ್. ಓಕೆನಾ, ಏನೇನು ಡಾಕ್ಯುಮೆಂಟ್ಸ್ ಅಂತ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇದು ಒಂದೇ ಡಾಕ್ಯುಮೆಂಟ್. ಇದು ಒಂದನೇ ಡಾಕ್ಯುಮೆಂಟ್. ಏನಕ್ಕೆ ಇದು ಹೇಳಿದ್ನಲ್ಲ, ನೆಸೆಸರಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ರಿಜಿಸ್ಟ್ರೇಷನ್ಗೆ, ಇನ್ಕಾರ್ಪೊರೇಷನ್ಗೆ, ಎರಡಕ್ಕೂ ಡಾಕ್ಯುಮೆಂಟ್ಸ್ ಬೇಕು. ಈ ಡಾಕ್ಯುಮೆಂಟ್ಸ್ ಫಸ್ಟ್ ಡಾಕ್ಯುಮೆಂಟ್ಸ್ ಏನು? ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ನಲ್ಲಿ ಏನಿರುತ್ತಂದ್ರೆ ಮೇನ್ ಆಗಿ ಏನಿರುತ್ತೆ ಅಂದ್ರೆ ಈ ಕಂಪನಿ ಹೆಸರು ಇರುತ್ತೆ, ರಿಜಿಸ್ಟ್ರೇಷನ್ ಆಫೀಸ್ ಅಡ್ರೆಸ್ ಇರುತ್ತೆ, ಈ ಕಂಪನಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಇರುತ್ತೆ, ಕ್ಯಾಪಿಟಲ್ ಎಷ್ಟಂತ ಇರುತ್ತೆ. ಓಕೆನಾ, ಇಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಮೇನ್ ಆಗಿ ಏನಂದ್ರೆ ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇದು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದರಲ್ಲಿ ಮೇನ್ ಆಗಿ ಏನಿರುತ್ತೆ ಅಂದ್ರೆ ಈ ಕಂಪನಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಕಂಪನಿ ನಾವು ಏನಕ್ಕೆ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ XYZ ಅಂತ ಸೋಪ್ ಪ್ರೊಡಕ್ಷನ್ ಮಾಡೋದಕ್ಕೆ ಅಂತ ತಿಳ್ಕೊಳ್ಳಿ. ಈ ಕಂಪನಿ ನಾನು ಸೋಪ್ ಪ್ರೊಡಕ್ಷನ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಹಾಕಿರ್ತೀರ. ಬಟ್ 1 ವರ್ಷ 2 ವರ್ಷ ಬಿಟ್ಬಿಟ್ಟು ನೀವೇನ್ ಮಾಡ್ತೀರಾ, ಬ್ಯಾಗ್ ಪ್ರೊಡಕ್ಷನ್ ಮಾಡ್ತೀರಾ. ಅದು ಇಲ್ಲೀಗಲ್ ಆಗುತ್ತೆ. ಯಾಕಂದ್ರೆ ನೀವು ಆ ಉದ್ದೇಶನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಹಾಕಿರುವುದಿಲ್ಲ. ಯು ಗಾಟ್ ದ ಪಾಯಿಂಟ್ ರೈಟ್? ನೀವು ಆ ಉದ್ದೇಶನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಹಾಕಿರೋದಿಲ್ಲ. ಏನಕ್ಕಂದ್ರೆ ನೀವೇನು ಸ್ಟಾರ್ಟಿಂಗ್ ಡಿಸೈಡ್ ಮಾಡಿರ್ತೀರ, ನಾನು ಸೋಪ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಹಾಕಿರ್ತೀರ. ಬಟ್ ನೀವು ಬ್ಯಾಗ್ ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಅದು ಒಳ್ಳೇದೇ, ಬ್ಯಾಗ್ ಒಳ್ಳೇದೇ, ಜನರಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ, ಆದ್ರೂ ಅದು ಇಲ್ಲಿಗಲ್ ಆಗುತ್ತೆ ಬ್ಯಾಗ್ ಪ್ರೊಡಕ್ಷನ್. ಯಾಕಂದ್ರೆ ನೀವು ಆ ಉದ್ದೇಶನ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅನ್ನೋ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಆಮೇಲೆ ಆಡ್ ಮಾಡಬಹುದು ಅಫ್ಕೋರ್ಸ್. ನೀವು ಯಾವ್ದಾದ್ರು ಹೊಸ ಹೊಸ, ಫಾರ್ ಎಕ್ಸಾಂಪಲ್ ಎಡಿಬಲ್ ಐಟಮ್ಸ್ ಅಂದ್ರೆ ಎಡಿಬಲ್ ಐಟಮ್ಸೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲ ಕಾಸ್ಮೆಟಿಕ್ಸ್ ಐಟಮ್ಸ್ ಅಂದ್ರೆ ಸೋಪ್, ಕ್ರೀಮ್ ಅಂತ ಅದನ್ನೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಬೇರೆ ಐಟಮ್ಸ್ ನೀವು ಜಂಪ್ ಮಾಡಿದ್ರೆ ಮತ್ತೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ನ ಆಲ್ಟರ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಆಲ್ಟರ್ ಮಾಡಲ್ಲ ಹಂಗೆ ಮಾಡ್ತಾ ಹೋಗ್ತಿರ್ತೀನಿ ಅಂದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ನೀವು ಕಾಸ್ಮೆಟಿಕ್ಸ್ ಅಂತ ಕೊಟ್ಟಿರ್ತೀರ, ಸೋಪ್ ಮಾಡ್ಬೋದು, ಕ್ರೀಮ್ ಮಾಡ್ಬೋದು, ಕಾಸ್ಮೆಟಿಕ್ಸ್ ಸಂಬಂಧಪಟ್ಟ ಪ್ರಾಡಕ್ಟ್ ನ ಪ್ರೊಡಕ್ಷನ್ ಮಾಡ್ಬೋದು. ಇಲ್ಲ ನಾನು ಬ್ಯಾಗ್ ಪ್ರೊಡಕ್ಷನ್ ಮಾಡ್ತೀನಿ ಅಂದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಅದು ಒಳ್ಳೇದೇ, ಜನರಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ನಾನು ಆಗ್ಲೇ ಹೇಳಿದ ಪ್ರಕಾರ. ಬಟ್ ಆದ್ರೂ ಅದು ಇಲ್ಲಿಗಲ್ ಆಗುತ್ತೆ. ಯಾಕಂದ್ರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಇಲ್ಲಿ ಮೆನ್ಷನ್ ಆಗಿರೋದಿಲ್ಲ ಅಷ್ಟೇ. ಓಕೆನಾ? ಓಕೆ, ಇದು ಫಸ್ಟ್ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಅಲ್ಲಿ ಏನಿರುತ್ತದೆ, ನಾನು ಕಂಪನಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಇರುತ್ತೆ. ಈ ಉದ್ದೇಶನೇ ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಬೇರೆ ನಾವು ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಓಕೆ, ಯು ಗಾಟ್ ದ ಪಾಯಿಂಟ್ ರೈಟ್? ಈ ಕಾಸ್ಮೆಟಿಕ್ಸ್ ಅಂದ್ರೆ ಕಾಸ್ಮೆಟಿಕ್ಸ್, ಈ ಸ್ಟೇಷನರಿ ಅಂದ್ರೆ ಸ್ಟೇಷನರಿನೇ ಮಾಡಬೇಕಾಗುತ್ತೆ, ಫುಡ್ ಐಟಮ್ಸ್ ಅಂದ್ರೆ ಫುಡ್ ಐಟಮ್ಸೇ ಮಾಡಬೇಕಾಗುತ್ತೆ, ಈ ತರ. ಓಕೆ ಓಕೆ, ಇನ್ ಡೀಟೇಲ್ ನೋಡೋಣ ಇದರಲ್ಲಿ ಏನೇನು ಇರುತ್ತೆ ಅಂತ. ಒಂದು ಆಬ್ಜೆಕ್ಟಿವ್ ಇರುತ್ತೆ ಅಂತ ಹೇಳಿದ್ವಿ, ಅಂದ್ರೆ ಉದ್ದೇಶ ಇರುತ್ತೆ ಅಂತ ಹೇಳಿದ್ವಿ. ಅದ್ರ ಜೊತೆ ಇನ್ನೇನೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒಂದು ನೇಮ್ ಕ್ಲಾಸ್ ಅಂತ ಇರುತ್ತೆ. ಕಲರ್ ಚೇಂಜ್ ಆಗಿದೆ ನೋಡ್ರಿ, ಇನ್ನು ಈ ಪಾಯಿಂಟ್ ಮುಗಿದಿಲ್ಲ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇದೊಂದು ಡಾಕ್ಯುಮೆಂಟ್. ಇದರಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಹೋಗೋಣ. ನೇಮ್ ಕ್ಲಾಸ್ ಇರುತ್ತೆ. ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನೋಡ್ರಿ, ಫಂಕ್ಷನ್ ಅಲ್ಲಿ ನೇಮ್ ಅಪ್ರೂವಲ್, ಯಾವ ಹೆಸರು ಕಂಪನಿಗೆ ರಿಜಿಸ್ಟರ್ ಮಾಡಿಸಿದ್ದೀರಾ, ಅರುಣ್ ಅಂತ ಮಾಡಿಸಿದ್ದೀರಾ, ನವೀನ್ ಸ್ಟ್ರೀಟ್ ಇಂಡಸ್ಟ್ರಿ ಅಂತ ಮಾಡಿಸಿದ್ದೀರಾ, ಏನಂತ ಮಾಡಿಸಿದ್ದೀರಾ, ಆ ಕಂಪನಿ ಹೆಸರು ಇರುತ್ತೆ ಈ ನೇಮ್ ಕ್ಲಾಸ್ ಅನ್ನೋದ್ರಲ್ಲಿ. ಈ ನೇಮ್ ಕ್ಲಾಸ್ ಯಾವ್ದ್ರಲ್ಲಿ ಇರುತ್ತೆ? ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಇರುತ್ತೆ. ಒಂದನೇದು ನೇಮ್ ಕ್ಲಾಸ್ ಇರುತ್ತೆ. ಎರಡನೇದು ಏನಿರುತ್ತೆ? ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಇರುತ್ತೆ. ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಅಂದ್ರೆ ಇಲ್ಲಿ ಏನಿಲ್ಲ, ಯಾವ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನೀವು ಕಂಪನಿನ ರಿಜಿಸ್ಟರ್ ಮಾಡಿಸಿದ್ರಿ. ಓಕೆ, ನಿಮ್ಗೆ ಆಯ್ತಾ, ಗೊತ್ತಾಯ್ತಾ ಇಲ್ಲ? ಚಿತ್ರದುರ್ಗದಲ್ಲಿ ಇರೋ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ನಾವು ನೇಮ್ ಅಪ್ರೂವಲ್ ಮಾಡಿಸಿದ್ವಿ, ಅಲ್ಲೇ ನಾವು ಪರ್ಮಿಷನ್ ತಗೋಬೇಕಂತಿದ್ದೀವಿ.
ಅಲ್ಲೇ ನಾವು ಪರ್ಮಿಷನ್ ತಗೋಬೇಕಂತಿದೀವಿ. ಯು ಗಾಟ್ ದ ಪಾಯಿಂಟ್ ರೈಟ್. ಅದು ಇಲ್ಲಿರುತ್ತೆ. ಅಂದ್ರೆ ಅದ್ರ ಅಡ್ರೆಸ್ ಚಿತ್ರದುರ್ಗ ನಿಯರ್ ತಾಲೂಕು ಆಫೀಸ್ ಅಂತ ಅಡ್ರೆಸ್ ಇರುತ್ತೆ ಇಲ್ಲಿ ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ನಲ್ಲಿ. ಓಕೆನಾ? ನೆಕ್ಸ್ಟ್ ನಾಗ್ಲೇ ಹೇಳಿದ ಪ್ರಕಾರ, ಫಸ್ಟ್ ಅಲ್ಲಿ ಹೇಳಿದ ಪ್ರಕಾರ ಆಬ್ಜೆಕ್ಟಿವ್ ಕ್ಲಾಸ್ ಅಂದ್ರೆ ನಾವು ಈ ಕಂಪ್ನಿನ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ, ಆಯಿಲ್ ಪ್ರೊಡಕ್ಷನ್ಗ, ಅದೇ ಕಾಸ್ಮೆಟಿಕ್ಸ್ಗ, ಇಲ್ಲ ಡ್ರಗ್ ಅಂದ್ರೆ ಮೆಡಿಸಿನ್, ಬೇರೆ ತಿಳ್ಕೊಬೇಡ್ರಿ, ಮೆಡಿಸಿನ್ ಪ್ರೊಡಕ್ಷನ್ಗ ಅಂತ ಉದ್ದೇಶ ಮೆನ್ಷನ್ ಮಾಡಿರ್ತೀವಿ ಅಷ್ಟೇ, ಇಲ್ಲಿ ಬೇರೆ ಏನು ಇರೋದಿಲ್ಲ. ನೆಕ್ಸ್ಟ್ ಲಯಬಿಲಿಟಿ ಕ್ಲಾಸ್ ಅಂದ್ರೆ ಹೊಣೆಗಾರಿಕೆ. ಅಂದ್ರೆ ಈಗ 3 ಜನ ಡೈರೆಕ್ಟರ್ಸ್ ಇದ್ರೆ ಅದ್ರೆಷ್ಟು ಅವರು ಎಷ್ಟೆಷ್ಟು ಹೊಣೆಗಾರಿಕೆ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದ್ರಾಗ ಏನಿರುತ್ತೆ, ಹೊಣೆಗಾರಿಕೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಶೇರ್ ಹೋಲ್ಡರ್ ಇದ್ದಾನೆ ತಿಳ್ಕೊಳ್ಳಿ, ಎ ಅಂತ ಇದ್ದಾನೆ. ಅವನು 1000 ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾನೆ. ಒಂದು ಶೇರ್ ಬೆಲೆ 10 ರೂಪಾಯಿ ಅಷ್ಟೇ. 1000 ಶೇರ್ಗೆ ಎಷ್ಟಾಯ್ತು? 10,000 ಆಯ್ತು. ಅವನು 1000 ಶೇರ್ ನ ಪರ್ಚೇಸ್ ಮಾಡಿದ್ದಾನೆ. ಒಂದು ಶೇರ್ ಬೆಲೆ 10 ರೂಪಾಯಿ ಅಂದ್ರೆ 10,000 ಆಯ್ತು. ಒಂದು 0 ಆಡ್ ಮಾಡ್ರಿ ಅಷ್ಟೇ, 1,000 ರೂಪಾಯಿ, 10,000 ಕೊಡ್ಬೇಕು ಅವನಿಗೆ. ನಾನು 6,000 ಮಾತ್ರ ಕೊಟ್ಟಿದ್ದೀನಿ. ಅಂದ್ರೆ ಒಂದು ಶೇರ್ಗೆ 6 ರೂಪಾಯಿ ಅಂತ ಕೊಟ್ಟಿದ್ದೀನಿ, 6,000 ಕೊಟ್ಟಿದ್ದೀನಿ. ಇನ್ನು 4 ರೂಪಾಯಿ ಉಳಿದಿದೆ. ಆ 4 ರೂಪಾಯಿ ಅನ್ನೋದು ಲಯಬಿಲಿಟಿ ಕ್ಲಾಸ್ ಅಂದ್ರೆ ಹೊಣೆಗಾರಿಕೆ. ಅಂದ್ರೆ ನಾನು ಆ ಶೇರ್ ಹೋಲ್ಡರ್ ಇದಾನಲ್ಲ ಎ ಅನ್ನೋನಿಗೆ ಕೊಡಬೇಕು. ಎಷ್ಟು ಕೊಡ್ಬೇಕು? ಇನ್ನು 4,000 ಕೊಡ್ಬೇಕು. ಅಂದ್ರೆ ಒಂದು ಶೇರ್ಗೆ 4 ರೂಪಾಯಿ ಅಂದಂಗೆ ಇನ್ನು 1000 ಶೇರ್ಗೆ ಎಷ್ಟು? 4,000 ಕೊಡ್ಬೇಕಾಗುತ್ತೆ. ಬೇರೆ 6,000 ಕೊಟ್ಟಿದ್ದೀನಿ 10,000 ರೂಪಾಯಿದಲ್ಲಿ. ಆದ್ರೆ 4,000 ನಾನು ಕೊಡಬೇಕು, ಲಯಬಿಲಿಟಿ. ಸೊ ಆ ಹೊಣೆಗಾರಿಕೆ ಲಯಬಿಲಿಟಿನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ನೆಕ್ಸ್ಟ್ ಕ್ಯಾಪಿಟಲ್ ಕ್ಲಾಸ್ ಅಂದ್ರೆ ಇಲ್ಲಿ ನಾನು ಶೇರ್ ಇಂದ ಎಷ್ಟು ಕ್ಯಾಪಿಟಲ್ ರೈಸ್ ಮಾಡಿದ್ದೀನಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಅದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಕಂಪನಿಗೆ ಎಷ್ಟು ಬಂಡವಾಳ ಹೂಡಿರ್ತೀವಿ, ಅದು ಅಂದ್ರೆ ಬಂಡವಾಳದಲ್ಲಿ ಎಷ್ಟು ಬ್ಯಾಂಕಿಂದ ತಂದಿದ್ದು, ಎಷ್ಟು ಶೇರ್ಸ್ ಇಶ್ಯೂ ಮಾಡಿ ಕಲೆಕ್ಟ್ ಮಾಡಿದ್ದು, ಒಂದೊಂದು ಶೇರ್ ಬೆಲೆ ಎಷ್ಟು, ಅದನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, we shall discuss the next concept in the next class. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಇನ್ನು ಮುಗಿದಿಲ್ಲ. ಇಲ್ಲಿ ಎಲ್ಲಿಗೆ ಮುಗೀತು? ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮಾತ್ರ ಮುಗೀತು. ಅಂದ್ರೆ ಇದು ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್ ನೋಡಿದ್ವಿ. ಎಷ್ಟು ಫಂಕ್ಷನ್ ಮಾಡ್ತಾನೆ ಅವನು? 6 ಫಂಕ್ಷನ್ಸ್ ಮಾಡ್ತಾನೆ. 6ನೇ ಫಂಕ್ಷನ್ ಯಾವುದು? ಪ್ರಿಪರೇಷನ್ ಆಫ್ ನೆಸೆಸರಿ ಡಾಕ್ಯುಮೆಂಟ್ಸ್. ಅಂದ್ರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡೋದು. 1ನೇ ಡಾಕ್ಯುಮೆಂಟ್ ಯಾವುದು? ಮೆಮೊರಂಡಮ್ ಆಫ್ ಅಸೋಸಿಯೇಷನ್. 2ನೇ ಡಾಕ್ಯುಮೆಂಟ್ ಯಾವುದು ಅಂತ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅದು ಯಾವುದು? ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ತುಂಬಾ ಡಾಕ್ಯುಮೆಂಟ್ಸ್ ಇದೆ. 1ನೇ ಡಾಕ್ಯುಮೆಂಟ್ ಮಾತ್ರ ಮುಗೀತು. ಓಕೆನಾ? ಯಾವುದು? ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ME ಅಂತ ನೆನ್ಪಿಟ್ಕೊಳ್ರಿ. ಓಕೆನಾ? ಓಕೆ, ಥ್ಯಾಂಕ್ ಯು.